ರಾಜ್ಯದಲ್ಲಿ ಎರಡೂ ಕ್ಷೇತ್ರದಲ್ಲಿ ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ದಾವಣಗೆರೆ ದಕ್ಷಿಣ ಗೆಲ್ಲೋರು ಯಾರು? ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಅಂತಂದ್ರೆ ಪ್ರತಿಷ್ಠೆಯ ಕಣ. ಬಾಗಲಕೋಟೆ ಕ್ಷೇತ್ರ ಗೆದ್ದು ಬೀಗೋರು ಯಾರು ಅನ್ನೋ ಪ್ರಶ್ನೆ ಈಗ. ದಾವಣಗೆರೆಯಲ್ಲಿ ಸಮರ್ಥ್ ವರ್ಸಸ್ ಶ್ರೀನಿವಾಸ್, ಬಾಗಲಕೋಟೆಯಲ್ಲಿ ಉಮೇಶ್ ವರ್ಸಸ್ ಚರಂತಿಮಠ್. ಹೀಗೆ ಇವತ್ತು ರಾಜ್ಯದ ಎರಡೂ ಕ್ಷೇತ್ರದಲ್ಲಿ ಬಿರುಸುಗೊಂಡಿದೆ ಮತದಾನ. ದಾವಣಗೆರೆ ದಕ್ಷಿಣ ಗೆಲ್ಲೋರು ಯಾರು? ಹಾಗಾದ್ರೆ ಬಾಗಲಕೋಟೆ ಕ್ಷೇತ್ರ ಗೆದ್ದು ಬೀಗೋರು ಯಾರು? ದಾವಣಗೆರೆಯಲ್ಲಿ ಸಮರ್ಥ್ ವರ್ಸಸ್ ಶ್ರೀನಿವಾಸ್. ಸಮರ್ಥ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಶ್ರೀನಿವಾಸ್ ಬಿಜೆಪಿ ಅಭ್ಯರ್ಥಿ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಉಮೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಉಮೇಶ್ ಮೇಟಿ ವರ್ಸಸ್ ಚರಂತಿಮಠ್ ಬಿಜೆಪಿ ಅಭ್ಯರ್ಥಿ. ಇನ್ನು ಗೆಲ್ಲಲೇಬೇಕಾಗಿರುವಂತಹ ಒತ್ತಡದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೂ ಪ್ರತಿಷ್ಠೆಯ ಕಣಗಳು ಎರಡೂ ಕೂಡ. ಹಾಗಾಗಿ ವಿಶೇಷವಾಗಿ ದಾವಣಗೆರೆಯಲ್ಲೂ ಕೂಡ ಪ್ರತಿಷ್ಠೆಯ ಕಣ ಆಗಿರುವಂತದ್ದು, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮತದಾನದ ಪ್ರಕ್ರಿಯೆ ಏನೋ ಆರಂಭ ಆಗೋಗಿದೆ. ಆದ್ರೆ ಇಲ್ಲಿ ಗೆಲ್ಲೋರು ಯಾರು ಅನ್ನುವಂತ ಪ್ರಶ್ನೆ ಇದೆ. ಈಗ ಸದ್ಯಕ್ಕೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಕಡೆ ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಜನ ಬಹಳ ಆಸಕ್ತಿಯನ್ನ ತೋರಿಸಿ ಮತದಾನದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಕೂಡ ಒಂದು ಕಡೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮತದಾನದಲ್ಲಿ ಭಾಗಿಯಾಗಿ, ಪ್ರಜಾಪ್ರಭುತ್ವದ ಹಬ್ಬ ಇದು ಅಂತ ಹೇಳಿ ರಾಜ್ಯದ ಎರಡೂ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಚುನಾವಣೆ. ಈ ಒಂದು ಉಪಚುನಾವಣೆಗೋಸ್ಕರ ವಿಶೇಷವಾಗಿ ಇವತ್ತಿನ ಮತದಾನಕ್ಕೋಸ್ಕರ ಏನೆಲ್ಲ ತಯಾರಿಗಳು ಬೇಕೋ, ಸಿದ್ಧತೆಗಳು ಬೇಕು, ಮತದಾರರನ್ನ ಹೇಗೆಲ್ಲ ಸೆಳಿಬೇಕು, ಎಲ್ಲವೂ ಕೂಡ ಸಿದ್ಧತೆಗಳು, ಸಕಲ ತಯಾರಿಗಳು ಈಗಾಗಲೇ ನಡೆದಿದೆ. ಜಿಲ್ಲಾಡಳಿತದಿಂದ ವಿಶೇಷವಾಗಿ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ 9 ಗಂಟೆಯವರೆಗೆ 8.90% ಮತದಾನ ಆಗಿದೆ. ದಾವಣಗೆರೆಯ 284 ಮತಗಟ್ಟೆಗಳಲ್ಲಿ ಮತದಾನ ಆಗಿದೆ. ನಗರದ 234 ಗ್ರಾಮೀಣ ಪ್ರದೇಶದಲ್ಲಿ ಆಗಿರುವಂಥದ್ದು. ನಗರದ 234 ಗ್ರಾಮೀಣ ಪ್ರದೇಶದ 50 ಮತಗಟ್ಟೆಯಲ್ಲಿ ಮತದಾನ ಆಗಿದೆ. ಬೆಳಗ್ಗೆ 9ರಿಂದ 8.90% ಮತದಾನ ಈಗ ಆಗಿದೆ. ಇದು ದಾವಣಗೆರೆ ದಕ್ಷಿಣದಲ್ಲಿ ಆಗಿರುವಂತಹ ಮತದಾನದ ಒಂದು ಮಾಹಿತಿ. ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಆಗಿರುವಂಥದ್ದು. ಬೆಳಿಗ್ಗೆ 9 ಗಂಟೆವರೆಗೆ 9.8% ಈ ರೀತಿಯಾಗಿ ಮತದಾನ ಆಗಿದೆ. ನಗರದ 234 ಗ್ರಾಮೀಣ ಪ್ರದೇಶದಲ್ಲಿ ಆಗಿರುವಂತಹ ಮತದಾನ ಪ್ರಕ್ರಿಯೆ ಇದು. ನಗರದ 234 ಗ್ರಾಮೀಣ ಪ್ರದೇಶದ 50 ಮತಗಟ್ಟೆಗಳಲ್ಲಿ 8.90% ಮತದಾನ ಈಗ ಆಗಿದೆ. ಆದರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ದಾವಣಗೆರೆಯಲ್ಲಿ ಬಹಳ ಹೆಚ್ಚಾಗಿ ಮತದಾನ ಆಗ್ಬೋದು ಅಥವಾ ಅತಿ ಹೆಚ್ಚಾಗಿ ಜನ ಭಾಗವಹಿಸಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯಂತೆ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಹುಶಃ ಬೆಳಿಗ್ಗೆ ಇರೋದ್ರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ. ಆದರೆ ಮಧ್ಯಾಹ್ನದ ನಂತರ ಈ ಒಂದು ಮತದಾನ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಇವತ್ತು ಬೆಳಗ್ಗೆಯಿಂದ ನಡೆದಿರುವಂಥ ಮತದಾನದ ಮಾಹಿತಿ ಇದು. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ 8.9% ಮತದಾನ ಆಗಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ನಡೆದಿರುವಂಥ ಮತದಾನದ ಮಾಹಿತಿ ಇದು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದೆ. ದಾವಣಗೆರೆ, ವಿಶೇಷವಾಗಿ ದಾವಣಗೆರೆಯಲ್ಲಿ ಒಂದು ಪ್ರತಿಷ್ಠೆಯ ಕಣ. ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೆಸರುವಾಸಿಯಾಗಿರುವಂತಹ ದಾವಣಗೆರೆಯಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಅತಿ ಹೆಚ್ಚಾಗಿ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಮತದಾನ ಆರಂಭ ಆಗೋಗಿದೆ. ದಾವಣಗೆರೆಯಲ್ಲಿ ನಗರದ 234 ಗ್ರಾಮೀಣ ಪ್ರದೇಶದ 50 ಮತಗಟ್ಟೆಯಲ್ಲಿ ನಡೆದಿರುವಂತಹ ಮತದಾನ ಇದು. ಬೆಳಗ್ಗೆ 9 ಗಂಟೆಯಿಂದ ಅಂದರೆ ಬೆಳಗ್ಗೆ 9 ಗಂಟೆವರೆಗೆ, ಬೆಳಗ್ಗೆ 7ರಿಂದ 9 ಗಂಟೆ ಅಂದರೆ 2 ಅವರಲ್ಲಿ ನಡೆದಿರುವಂಥ ಮತದಾನ ಇದು. 8.90% ಮತದಾನ ಆಗಿದೆ. ಹೀಗೆ ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಡೆದಿರುವಂತಹ ಮತದಾನದ ಒಂದು ಮಾಹಿತಿ. ಬೆಳಿಗ್ಗೆ 9 ಗಂಟೆವರೆಗೆ ನಡೆದಿರುವಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಇದೀಗ 8.90% ಮತದಾನ ಆಗಿದೆ. ಹಾಗಾಗಿ ಇದೀಗ ವಿಶೇಷವಾಗಿ ದಾವಣಗೆರೆ ಅಂತಂದ್ರೆ ಬಹಳ ಪ್ರತಿಷ್ಠೆಯ ಕಣ ಆಗಿತ್ತು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಇದರಲ್ಲಿ ದಾವಣಗೆರೆ ಅಂತಂದ್ರೆ ವಿಶೇಷವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಹೌದು. ಆದ್ರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಜಾಸ್ತಿ ಎಕ್ಸೆಪ್ಟೇಷನ್ ಇತ್ತು. ಬೆಳಗ್ಗೆ ಜನ ಜಾಸ್ತಿ ಬರಬಹುದು ಮತದಾರರು ಅಂತ. ಆದ್ರೆ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇಲ್ಲ ಅಂತ ಅನಿಸ್ತಾ ಇದೆ. ಹೇಗೆ ಮಧ್ಯಾಹ್ನ ಮೇಲೆ ಏನಾದ್ರೂ ಜನ ಜಾಸ್ತಿ ಬರ್ಬೋದಾ ಮತ ಚಲಾಯಿಸಲಿಕ್ಕೆ ಮತದಾರರು ಅಂತ? ರೋಶಿನಿ, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಇಂದು ಬೆಳಗ್ಗೆ 7 ಗಂಟೆಯಿಂದ ಏನು ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು.
ದಾವಣಗೆರೆ ಏನು ದಕ್ಷಿಣ ಕ್ಷೇತ್ರದಲ್ಲಿ 284 ಮತಗಟ್ಟೆಗಳಿವೆ. ಈಗಾಗಲೇ ಏನು ಸಕಲ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮತದಾರರಲ್ಲಿ ನೀರಸ ಪ್ರತಿಕ್ರಿಯೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾರು ಸಹ ಆ ಮತಗಟ್ಟೆ ಬಳಿ ಸುಳಿತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಸುಳಿಬಹುದಾಗಿತ್ತು, ಆದ್ರೆ ಈಗ ಏನು ಸದ್ಯದ ಮಟ್ಟಿಗೆ ಮತದಾರರು ನೀರಸ ಪ್ರತಿಕ್ರಿಯೆ ಮೂಲಕ ಒಬ್ಬೊಬ್ಬರಾಗಿ ಬರ್ತಿರುವಂತದ್ದು. ಈಗ ಏನು ಈ ಸಮಯದ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸುಮಾರು 8.9% ಶೇಕಡಾವಾರು ಮತದಾನ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ಮಧ್ಯಾಹ್ನ 12 ಗಂಟೆಯ ಸಮಯ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆ ಬಳಿ ಬಂದು ಮತವನ್ನು ಚಲಾಯಿಸುವ ಹಂತಕ್ಕೆ ಬರ್ಬೋದು ಎಂಬ ಏನು ಅನಿಸಿಕೆ ಸ್ಥಳೀಯರದು. ಈಗಾಗಲೇ ದಾವಣಗೆರೆ ಶಿರಮಗೊಂಡನಹಳ್ಳಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಎಸ್ ಎ ರವೀಂದ್ರನಾಥ್ ಅವರು ಮತವನ್ನ ಏನು ಚಲಾವಣೆ ಮಾಡಿದ್ರು. ಅವರು ಸಹ ಹೇಳುವಂತಹ ಪ್ರಕಾರ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿರುವ ಮತದಾನ ಪ್ರಕ್ರಿಯೆ ಇನ್ನು ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತವನ್ನ ಹಾಕ್ತಾರೆ. ಎಲ್ಲರೂ ಸಹ ಮತವನ್ನ ಹಾಕಿ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸುವಂತದ್ದು. ಎಸ್, ಥ್ಯಾಂಕ್ ಯು ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಸ್ ಇನ್ನು 10 ನಿಮಿಷ ಆಗ್ತಾರೆ, ಇಲ್ಲ ಲೈನ್ ಹೊರಗೆ ಹೋಗ್ತಾರೆ ಅಷ್ಟೇ. ಇಲ್ಲಾಂದ್ರೆ ಹೊರಗೆ ಹೋಗಿ ಆ ಕಡೆ ಏನಾದ್ರು ಪ್ರಚಾರ ಆಗಿದ್ದಾರೆ ಆ ಕಡೆ ಲೈನ್ ಹೊರಗೆ ಒಳಗೆ ಬರಂಗಿಲ್ಲ. 10 ನಿಮಿಷ ಅಷ್ಟೇ ಓಟ್